ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಗ್ಯಾರಂಟಿ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷರೂ ಆಗಿರುವ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡರು ಸರ್ಕಾರ ಕಬ್ಬು ಬೆಳೆಗಾರರಿಗೆ ಘೋಷಿಸಿರುವ ಪ್ರೋತ್ಸಾಹ ಧನ ಪಾವತಿಸಲು 7 ಖಾಸಗಿ ಸಕ್ಕರೆ ಕಾರ್ಖಾನೆಗಳು ನಿರಾಕರಿಸುತ್ತಿದ್ದು, ಈ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ನಮ್ಮ ದಿನೇಶ್ ಗೂಳಿಗೌಡರು ಒಂದು ಘೋಷಣೆ ಮಾಡಿದ ಸರ್ಕಾರ 50 ರೂಪಾಯಿ ನಾವು ಹಾಕ್ತೀವಿ, ಸರ್ಕಾರ ಇನ್ನು 50 ರೂಪಾಯಿ ಈ ಕಾರ್ಖಾನೆಗಳು ಹಾಕಲಿ ಅಂತೇಳಿ. ಆದರೆ 7 ಶುಗರ್ ಫ್ಯಾಕ್ಟ್ರಿಗಳು ಆ 50 ರೂಪಾಯಿ ಕೊಡ್ತಾ ಇಲ್ಲ ಮೇಲಿನ ಅಂತ ಮಾತು. ಅಂದ್ರೆ ಟನ್ನಿಗೆ 50, ನಿಮಗೆ ಹಿಂದೆ ಕೇಳಿದ್ದದ ಇದು 50 ಸರ್ಕಾರ, 50 ಕಾರ್ಖಾನೆಗಳು, 100 ಹೆಚ್ಚು ಮಾಡಿ 3300 ಮಾಡಿದ್ರು. ಇದನ್ನು ಈಗ ಕೆಲವೊಂದು ಅಂದರೆ 7 ಅಂತ ಹೇಳಿದ್ದಾರೆ ಅವರು. ಅದೇ ಕಾಲಕ್ಕೆ ಬಿಲ್ಲೂ ಸರಿಯಾಗಿ ಪಾವತಿ ಆಗ್ತಾ ಇಲ್ಲ ಅಂತ ಒಂದು ಆರೋಪಗಳು ಬರ್ತಾ ಇದ್ದಾವೆ. ಈ ಎಲ್ಲ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಇವತ್ತು ಅನಿವಾರ್ಯವಾಗಿ ಕಬ್ಬು ಬೆಳೆಗಾರರಾಗಿರ್ಬೋದು, ರೈತರು, ಕಬ್ಬು ಬೆಳೆಯುವ ರೈತರು ಇದನ್ನು ಪಡಿಸುವ ಮತ್ತು ಹೋರಾಟಗಿಳಿಬೇಕಾಗ್ತದನ ಅನ್ನುವಂಥ ಮಾತು. ಯಾಕಂದರೆ ಸರ್ಕಾರ ಇದನ್ನು ಕ್ರಮ ಕೈಗೊಳ್ಳದ ಹೋದ್ರೆ ರೈತರ ಬಿಲ್ಲನ್ನು ಯಾವ ಕಾರ್ಖಾನೆಗಳು ನಿಲ್ಲಿಸಿಕೊಂಡಿದ್ದಾವೆ ಅವುಗಳನ್ನು ಈ ಕೊಲಿಸುವುದನ್ನು ಮಾಡದೇ ಹೋದ್ರೆ ಸಹಜವಾಗಿ ರೈತರಿಗೆ ಆಲ್ರೆಡಿ ಹೇಳಿದಿಲ್ಲ, ಹಲವು ಚರ್ಚೆ ಅದ. ರೈತರ ಬದುಕ ಭಾಳ ಕಷ್ಟದ್ದು ಅಷ್ಟೇ ಅಲ್ಲ, ಬಡತನದಲ್ಲಿ ಒದ್ದಾಡ್ತದೆ, ಸಾಲದಿಂದ ಒದ್ದಾಡ್ತದೆ. ಹೀಗಾಗಿ ಅವ್ರಿಗೆ ಕೊಡುವ ಒಂದು 50 1 ರೂಪಾಯಿ ಸಹ ಭಾಳ ಇಂಪಾರ್ಟೆಂಟ್ ಆಗ್ತದೆ ಅನ್ನುವಂಥದ್ದು ಭಾಳ ಮುಖ್ಯದ. ಅಂಥ ಪ್ರಸಂಗದಲ್ಲೇ ಕೆಲವೊಂದು ಕಾರ್ಖಾನೆಗಳು ಅದರಲ್ಲೂ 7 ಬಗ್ಗೆ ಮೆನ್ಷನ್ ಮಾಡ್ತಾಯಿದ್ದಾರೆ ಗೂಳಿಗೌಡರು, ದಿನೇಶ್ ಗೂಳಿಗೌಡರು. ಅವು ಕೊಡಬೇಕು, ಇಲ್ಲ ಕ್ರಮ ತೊಗೋಬೇಕು ಅವ್ರ ಮೇಲೆ ಅಂತೇಳಿ 1-2 ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಮೊದಲದಾಗಿ ಬಿಲ್ ಆದ ಅಥವಾ ಕಬ್ಬು ಹಚ್ಚಿ 10 ದಿವಸದೊಳಗೆ ಬಿಲ್ ಕೊಡಬೇಕು. ಈಗ ಎಷ್ಟು ದಿವಸ ಆಗಿರ್ಬೋದು ಬಿಲ್ ಹಚ್ಚಿ. ಯಾವ ಕಾರ್ಖಾನೆ ಹೆಚ್ಚುಗಡೆ ಭಾಳಷ್ಟು ಕಾರ್ಖಾನೆಗಳು, ಮ್ಯಾಕ್ಸಿಮಮ್ ಕಾರ್ಖಾನೆಗಳು, ಎಲ್ಲೋ 1-2 ಇರ್ಬೋದು ಎಕ್ಸೆಪ್ಷನ್ಸ್. ಎಲ್ಲ ಕಾರ್ಖಾನೆಗಳು ಬಿಲ್ ಇಟ್ಕೊಂಡು ಕೊಡೋದ್ರಲ್ಲಿ ಮಾಹಿರ್ ಅದಾರ. ಇಂದು ಕೊಟ್ಟರಾಯ್ತು, ನಾಳೆ ಕೊಟ್ಟರಾಯ್ತು, ನಾಡ್ದು ಕೊಟ್ಟರಾಯ್ತು ಅಂತೇಳಿ. ಆದರೆ ಅಷ್ಟರೊಳಗೆ ರೈತನ ಬದುಕು ಎಷ್ಟೊಂದು ತೊಂದರೆ ಅನುಭವಿಸ್ತಿರ್ತದೆ ಅನ್ನೋದು ರೈತನಿಗೆ ಗೊತ್ತಾಗ್ತದೆ. ಬಲ ಈ ಸಂದರ್ಭದಲ್ಲೇ ಅವರ ಬಲಕ್ಕಾದ್ರೆ ಅವ್ರ ಶಕ್ತಿಗೆ ಕುಂದುಂಟಾಗುವಂಥ ಕೆಲಸಗಳಾಗ್ತಾ ಇದ್ದಾವೆ. ಬಿಲ್ ಸರಿಯಾದ ಸಮಯಕ್ಕೆ ಹೋದ 15 ದಿವಸದಲ್ಲಿ ಕೊಟ್ಟರಪ್ಪ ಅಂತಂದ್ರೆ ಸಹಜವಾಗಿ ಅವ್ರು ಎಲ್ಲೆಲ್ಲಿ ಸಾಲ ತಂದಿರ್ತಾರೆ, ಮತ್ತೇನೋ ಮಾಡಿರ್ತಾರೆ, ದುಡ್ಡು ಹಾಕಿರ್ತಾರೆ, ಸಾಲ ತಂದು ಅದ್ರ ಬಡ್ಡಿ ಗಿಡ್ಡಿ ಹುಡುಗರು ಸ್ವಚ್ಛ ಆಗಬೇಕಾಗಿರ್ತದೆ.